ಆ ಅಪೂಪನ ಚಕ್ರಾಣಿಕೆ ಅಂತ ಕರೆದಿದ್ದಾರೆ, ಸಾಲಿಗ್ರಾಮ ಅಂತ ಕರೆದಿದ್ದಾರೆ, ಕಂಚಿನ ಪಾತ್ರೆಯನ್ನು ಬ್ರಹ್ಮಾಂಡ ಅಂತ ಕರೆದಿದ್ದಾರೆ. ಈ ರೂಪ ನೋಡಿದ್ರೆ ನೀನು ವರ ಕೊಡೋದು, ಈ ರೂಪ ನೋಡದೇ ಇದ್ರೆ ಕೊಡಲ್ಲ ಅಂತ ಈ ರೂಪದಲ್ಲಿ ಇದೆ. ಗಂಡನ ಎದುರಿಗೆ ಆಗ ಮಧುವಣಗಿತ್ತಿ ಇದ್ದಾಗಿರಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ವಿಮರ್ಶೆ ಮಾಡ್ಕೋಬೇಕಾದ್ರೆ ವಿಭಾಗಗಳನ್ನ ಮಾಡ್ಕೋಬೇಕು. ನಾ ವರ ಕೊಟ್ಟೋನೋ ನೀ ವರ ಕೇಳಿದೋಳು, ನೋ ಎಕ್ಸಂಪ್ಷನ್. ಕೈ ಮುಗಿದು ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದೀನಿ. ಆ 2 ವರಗಳನ್ನು ವಾಪಸ್ ತಗೊಂಡು ಬೇರೆ ವರಗಳನ್ನ ಕೇಳು, ಕೊಡ್ತೇನೆ ಅಂತ ದೀರ್ಘ ದಂಡ. ನಿನ್ನ ಸೇವೆಗಾಗಿ ನಾನು ಅವತಾರ ಮಾಡಿದ್ದೇನೆ, ಆದ್ದರಿಂದ ನಿನ್ನ ನೆರಳು ನನ್ನನ್ನು ಕರ್ಕೊಂಡು ಹೋಗು. ಅಕ್ಕಿ ಹಿಟ್ಟು, ಬೆಲ್ಲ, ಗಸಗಸೆ ಏನಾದ್ರು ತುಪ್ಪದಲ್ಲಿ ಕರೀತಿರೋ ಅದನ್ನು ಆ ಅಪೂಪೇ ಕೊಡಬೇಕು. ಆ ಅಪೂಪನ ಚಕ್ರಾಣಿಕೆ ಅಂತ ಕರೆದಿದ್ದಾರೆ, ಸಾಲಿಗ್ರಾಮ ಅಂತ ಕರೆದಿದ್ದಾರೆ, ಕಂಚಿನ ಪಾತ್ರೆಯನ್ನು ಬ್ರಹ್ಮಾಂಡ ಅಂತ ಕರೆದಿದ್ದಾರೆ. ಅದಕ್ಕೆ 12 ನಾಮ ಹಚ್ಚಬೇಕು, ಜಾನುವಾರ ಹಾಕಬೇಕು, ದೀಪ ಹಚ್ಚಿಡಬೇಕು, ಬ್ರಹ್ಮಾಂಡ ಆಹ್ವಾನ ಮಾಡಬೇಕು. 33 ತ್ರಯತ್ರಿಂಶತ್ ಅಪೂಪ ದೇವತಾಂತರ್ಯಾಮಿ ಭಾರತೀಯ ರಮಣ ಪುರುಷ ನಾಮಕ ಪರಮಾತ್ಮ ಆಹ್ವಾನ ಮಾಡಬೇಕು. ಷೋಡಶೋಪಚಾರ ಪೂಜೆ ಮಾಡಬೇಕು, ದೇವ್ರ ಪೆಟ್ಟಿಗೆ ಜೊತೆ ಪೂಜೆ ಮಾಡಬೇಕು, ಸಾಲಿಗ್ರಾಮ ಇಡಬೇಕು. ಆಯಿತಾ? ಅಲ್ಲಿ ಏನು ಹೇಳಿದ್ದಾರೆ ಅದು ಕೊಟ್ಟರೆ ಬ್ರಹ್ಮಾಂಡ ದಾನ. ನಿಂಗೆ ಆಗಲಿಲ್ಲ, ಬಡತನ ಇದೆಯಾ, ಒಂದು ಫಲಾಶ ಪತ್ರ ತಗೋ, ಒಂದು ಅಪೂಪ ಯಾರ ಮನೇಲಾದ್ರು ಕೊಡ್ತಾ ಇರೋ, ದಾನ ಕೊಡ್ತಾ ಇರೋ ಮೊದಲು ಒಂದು ಅಪೀಪ ಇಸ್ಕೊ, ಅದನ್ನು 33 ಚೂರು ಮಾಡು, ಫಲಾಶ ಪತ್ರದಲ್ಲಿ ದಾರ ಕೊಟ್ಟು ನೀನು ಹೋಗ್ತಾ ಇದ್ದಷ್ಟು ದಕ್ಷಿಣ ಇಟ್ಟು ಕೃಷ್ಣಾರ್ಪಣ ಅನ್ನೋ, ಆ ಫಲ ಕೊಡ್ತೀನಿ ಹೋಗು ಅಂತೂ ಅಪೂಪೇ ಕೊಡಬೇಕೇ ವಿನ ನೀವು ಅದು ಕೊಡ್ಬೋದು ಇದು ಕೊಡ್ಬೋದು ಅಲ್ಲ. ಬಡವರಿಗೋಸ್ಕರನೇ ಅಪೂಪ ಹೇಳಿರೋದು. ಏನು ಕೊಬ್ಬರಿ ಮಿಠಾಯಿ ಮಾಡು ಅಂದರೆ ಕಷ್ಟವೇ? ಕೊಬ್ಬರಿ ಮಿಠಾಯಿ ಕೊಟ್ಬಿಡ್ತಾರೆ, ಸಕ್ಕರೆ ಕೊಡ್ತಾರೆ, ಹಣ್ಣು ಕೊಡ್ತಾರೆ, ಖರ್ಜೂರ ಕೊಡ್ತಾರೆ. ಅಲ್ಲ, ಸ್ವಲ್ಪ ಒಂದು ಅಪೂಪ ಇಸ್ಕೊಂಡು ಅದನ್ನು 33 ಚೂರು ಮಾಡಿಕೊಡು, ಇಲ್ಲ ಒಂದೇ ಅಪೂಪ ಮನೇಲಿ ಮಾಡಿ ಅದನ್ನು 33 ಚೂರು ಮಾಡಿಕೊಡು. ಎಲ್ಲ ಅವರೇ ಎಕ್ಸಾಮ್ಷನ್ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಇಲ್ಲದೇ ಇರೋ ಕಡೆ ನಿಮ್ಮ ಆ್ಯಡಿಂಗ್ ಫ್ಯಾಕ್ಟರ್ ಆಗಲ್ಲ. ಅಲ್ಲಿ ಏನು ಹೇಳಿದರೆ ಅದು ಮಾಡಬೇಕು. ಆ ದೇವತಾ ಸಂವಿಧಾನ ಇಲ್ಲಿ ಬರಲ್ಲ. ಅದು ಮತ್ತು ಯಾಕೆ ಏನು ಅಂತ ನೀವು ಅವ್ರನ್ನ ಕೇಳಿ, ದೇವ್ರನ್ನ. ನಾನು ಕೇಳಿದ್ರೆ ಪುರಾಣಿಕರನ್ನ, ಅಲ್ಲಿ ಏನು ಹೇಳಿದೆ ಅದು ನಾವು ಹೇಳ್ತೀವಿ. ಇವ್ರಿಗೆ ಒಬ್ಬನೇ 33 ದಿನಕ್ಕೆ ಬರ್ತಿದ್ರೆ ಇನ್ನೊಬ್ಬರು ಕೂಡ ಕೈ ಬರಲ್ಲ. ತಿನ್ನೋಕ್ಕೆ ಶುಗರು, ಇಡೋಣ ಅಂದರೆ ಬೂಸ್ಲು ಬಂದುಬಿಡುತ್ತೆ ಸರಿಯಾಗಿ ಕರೀದೇ ಹೋದರೆ. ಅದು ಏನು ಮಾಡಬೇಕು? ಕೊಡೋಕ್ಕೆ ಕೈ ಬರಲ್ಲ. ಎದ್ರ ಮನೆಯವ್ರಿಗೆ ಒಂಚೂರು ಕೊಡಬಾರ್ದೆ ಅಂದರೆ ಅಯ್ಯೋ ಕೂತ್ಕೊಳ್ಳಿ, ಅವ್ರಿಗೇನು ಮಾಡೋದೇ ಕಷ್ಟ ತುಪ್ಪದಲ್ಲಿ. ಆಮೇಲೆ ಅದು ತೊಗೊಂಡೋಗಿ ಹಚ್ಕಾಕ. ಅಂದರೆ ನಮ್ಮ ವಿಶೇಷ ಬುದ್ಧಿಯನ್ನು ಉಪಯೋಗಿಸ್ತೇವೆ. ಹಾಗೆ ಇಲ್ಲೂ ಹೇಳ್ತಾ ಇದ್ದೇನೆ. ಇನ್ನು ಕಲಿ ಸಂಬಂಧವೇ ಒಳಗೆ ಕೂತ್ಕೊಂಡ್ರೆ ಆದ್ದರಿಂದ ವಿಕಾರ ಆಗಿದ್ದಾಳೆ. ಬಂದ ದಶರಥ ಮಹಾರಾಜ, ಏನು ಕೈಕೇಯಿ ಅಂತ ಕೇಳಿದ. ಏನು ಸೌಂಡೇ ಜೋರಾಗಿಬಿಟ್ಟಿದೆ. ಜ್ಞಾಪಕ ಇದೆಯೋ ಒಂದು ಏನು ಅಂತ. ವರ ಕೊಡ್ತೀನಿ ಅಂತಿದೆಯಲ್ಲ. ಸೂರ್ಯವಂಶದಲ್ಲಿ ಯಾವ ರಾಜರುಗಳು ಕೂಡ ವಚನಭ್ರಷ್ಟರಾಗಿಲ್ಲ. ನೀನು ಆಗಬೇಕಾಗತ್ತೆ, ಯೋಚನೆ ಮಾಡು. ಎದೇನೆ ಹುಡುಗೈತು ಅವನು. ವಂಶ ಕೊಟ್ಟೋಗಿದ್ದಾಳೆ ಆಗಲೇ. ಸೂರ್ಯವಂಶದಲ್ಲಿ ಯಾರು ವಚನಭ್ರಷ್ಟರಾಗಿಲ್ಲ. ನಂಗೆ ಯಾರು ಹಂಗೆ ಹೇಳಿದ್ರೆ ನನ್ನ ಸೂರ್ಯವಂಶವೇ ಅಲ್ಲ, ಅದರಿಂದ ವಚನಭ್ರಷ್ಟ ಪ್ರಶ್ನೆನೇ ಇಲ್ಲ. ಗ್ಯಾಪ್ಸುಲ್ಲು ನಡುತ್ತಾ ಇದ್ದಾನೆ, ಗಡ 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 ನಡುತ್ತಿದ್ದಾನೆ. ಏನು ನಿನ್ನ ರೂಪ ಏನು? ಸರಿ ಕೊಡೋಣ ಇಲ್ಲ ಅಂತ ಹೇಳಿದ್ನ, ಏನು ಬೇಕು ಕೇಳು ಅಂದ. ಅದಕ್ಕೆ ಈ ರೂಪ ಯಾಕೆ ಎಂದ. ಈ ರೂಪ ನೋಡಿದ್ರೆ ನೀನು ವರ ಕೊಡೋದು, ಈ ರೂಪ ನೋಡದೇ ಇದ್ರೆ ಕೊಡಲ್ಲ ಅಂತ ಈ ರೂಪದಲ್ಲಿದ್ವಿ. ಏನು ಅಂದ ಮೊದಲನೇದು. ರಾಮನ ಪಟ್ಟಾಭಿಷೇಕದ ಲಗ್ನಕ್ಕೆ ನನ್ನ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು. ಇಂಥದ್ದೇನಾದ್ರು ನಮ್ಮ ಸಂಸಾರದಲ್ಲಿ ಬರುತ್ತೇನ್ರಿ? ನಾವು ಅಂತೀವಿ ದೇವರು ಅವತಾರ, ಅವನ ವ್ಯಾಪಾರ, ದೇವತೆಗಳು, ಸಾಧನೆ, ಅದಕ್ಕೂ ಅನ್ವಯ ಮಾಡಿ. ನಮ್ಮ ಪುಟ್ಟ ಸಂಸಾರ ಸುಖಕ್ಕೆ ಆಧಾರ ಇದೆಯಲ್ಲ, ಅಲ್ಲೂ ಇಂಥವೆಲ್ಲ ಸಣ್ಣ ಪುಟ್ಟ ನಡೀತವೆ. ಬೇಕಿದ್ದರೆ ಅಲಂಕಾರ ಮಾಡ್ಕೋತಾಳೆ, ಇಲ್ಲ ಏನೇ ಹುಚ್ಚಿ ಇದ್ದಾಗಿದೆಯಾ ಅಂದರೆ ಏನು ದಿನ ಹಂಗೆ ಇರಲ್ಲ ಅಂತಾಳೆ. ನಂಗೆ ಮನೆ ಕೆಲಸ ತೊಳೆದು ಬಳಗ ಸಾಕಾಗೋಗಿದೆ, ಯಾವಾಗ ಅಲಂಕಾರ ಮಾಡ್ಕೋತಾಳೆ. ನಿಮ್ಗೆ ಇಷ್ಟವಿದ್ದರೆ ನೋಡಿ, ಇಲ್ಲದೆ ಆದರೆ ಬೇಡ. ನಿಮ್ಮನ್ನು ನೋಡಿ ನನಗೆ ಏನೂ ಅನಿಸಲ್ಲ, ನಿಮಗೇನು ಅನಿಸ್ಬೇಕಿಲ್ಲ. ಎಲ್ಲ ಸಂಸಾರದಲ್ಲಿ ಬರ್ತಾ ಇರುತ್ತೆ. ಗಂಡನ ಎದುರಿಗೆ ಆಗ ಮಧುವಣಗಿತ್ತಿ ಇದ್ದಾಗಿರಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದೆಲ್ಲ ಈ ಉಪನ್ಯಾಸದಲ್ಲಿ ಹೇಳೋಕ್ಕಾಗುತ್ತಾ? ಸಾಯೋವರೆಗೂ ಹಾಗೆ ಇರಬೇಕು ಅಂತ ಹೇಳಿದ್ದಾರೆ. ಗಂಡ ನೋಡ್ಲಾನು ಹೆಂಡತಿ ಇರಬೇಕು ಅಂತ ಹೇಳಿದ್ದಾರೆ ಅಷ್ಟು. ನೋಡ್ಬಿಟ್ರೆ ಹಿಂದೆ ಕಟ್ಟು ಮುಂದೆ ಕಟ್ಟು, ಆ ಬೋಳನೆ ನಾರಾಯಣ ಅಂತ ಅನ್ನಿಸ್ತು. ಕಟ್ಕೊಳ್ಳುವಾಗ ಇದ್ದು ಈಗ ಹಿಂಗಿದೆಯಲ್ಲ ಅಂದರೆ ಇದೇ ಮತ್ತೆ ಸಂಬಂಧ. ಒಳಗೆ ಯಾರು ಬಂದಿದ್ದಾರೆ? ಜ್ಯೇಷ್ಠಾಲಕ್ಷ್ಮಿ ಬಂದಿದ್ದಾಳೆ ಒಳಗೆ. ಅದಕ್ಕೆ ಇವೆಲ್ಲ ಅವತಾರ. ಇದೆಲ್ಲ ಪ್ರವಚನದಲ್ಲಿ ಹೇಳೋಕ್ಕಾಗುತ್ತೇನು ರೀ? FIR ಬುಕ್ ಆಗುತ್ತೆ ಈಗಾಗಲೇ, ಆಲ್ರೆಡಿ ಆಗಿ ಬಂದಿರೋನ್ನ.
ಹೇಳೋಕ್ಕಾಗತ್ತಾ? ಬಿಟ್ಬಿಟ್ಟಿದ್ದೀವಿ ನಾವು ಮೆಥಡ್ ಎಲ್ಲ ಈಗ. ಇದನ್ನು ಲಕ್ಷ್ಮೀ ಶೋಭಾನಲ್ಲಿ ಹೇಳಿರೋದು. ಹೀಗಿದ್ಲ ಲಕ್ಷ್ಮೀದೇವಿ. ಆಹಾ ಕಾಲಲಂದಿಗೆ ಗೆಜ್ಜೆ ಜಣ ಜಣ ಜನರೆನುತ ಆಲಯದೊಳು ನಿಲ್ಲೆ ಪಾಲವಾರಿದಿ ಕನ್ಯೆ ಇಂದಿರೇ ಮಂದಿರದೊಳಗೆ ನಿಂದಿದೆ ಗಲುಗಲು ಗೆಜ್ಜೆಯನಾದ ಆಹಾ ಚೆಲ್ವ ಬಳಿ ಬಾಳಿಸುವ ದಿವ್ಯ ಪಾದ ದಿವ್ಯ ಪಿಲ್ಯ ಕಾಲುಂಗುರನಾದ ಅಂಗ್ರಿ ಜಲಿಸುವ ಸುಸ್ವಾದ ಆಹಾ ಕಂಠದಲ್ಲೊಳೆವಂತ ಕಂಠಿ ಮಾಂಗಲ್ಯ ಸೂತ್ರ ಕಟಕಂಠೀರವದಂತೆ ಕೋಟಿ ಸೂರ್ಯರ ಕಾಂತಿ ಇಲ್ಲಿದೆ. ಅಪಾದ ಮಸ್ತಕವಾಗಿ ರಾಜರು ದರ್ಶನ ಮಾಡ್ತಾ ಸೋದೆ ರಮೆಯನ್ನು ವರ್ಣನೆ ಮಾಡ್ತಾರೆ. ಮಿನಿ ಅದು ಲಕ್ಷ್ಮೀದೇವರದ ಲಕ್ಷ್ಮೀ ಶೋಭಾನೆ ಹಾಡು. ಅಲ್ಲೇನೇನಿದೆ ಅದೆಲ್ಲದರೊಳಗಿಟ್ಟಿಲ್ಲ. ಹರಿಕಥಾಮೃತ ಸಾರದ ಸರ್ವಸಾರವನ್ನು ಫಲವಿದು ಬಾಳುವುದಕ್ಕೆ ಎಂಬತಕ್ಕಂಥ ದೇವರ ನಾಮದಲ್ಲಿ ಹೇಗೆ ಇಟ್ಟಿದ್ದಾರೋ, ಸೂತ್ರ ಭಾಷ್ಯದ ಸರ್ವ ಅರ್ಥಗಳನ್ನು ಹೇಗೆ ಅಣುಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಇಟ್ಟಿದ್ದಾರೋ ಹಾಗಿಟ್ಟಿರ್ತಕ್ಕಂಥದ್ದು ವಾದಿರಾಜ. ಜಯ ಜಯ ವಿಜಯ ಸಂಪೂರ್ಣೇ ಆಹಾ ಭಕ್ತ ಭವಭಯ ನಿವಾರಿಣಿ ಗುಣಮಾಣಿ ಎನ್ನ ಕಾಯ್ವರನ್ಯರ ಕಾಣೆ ಶೇಷಾಶಯನನ ತೋರೆ ಶುಶ್ರೋಣಿ ಆಹಾ ಕೈಯ ಮುಗಿವೆ ಎನ್ನ ಭವಭಯ ವರಿಸುನಿ ಸಿರಿಹಾಯ ವದನನ ಚರಣ ಪಾಲಿಸೆ ಲಕ್ಷ್ಮೀ ಇಲ್ಲಿದೆ. ಅದನ್ನು ಉಪಾಸನೆ ಮಾಡಿದ್ರೆ ನಮ್ಮಲ್ಲಿ ಏನೋ ಒಂಚೂರು ಇರುತ್ತೆ. ಅದಿಲ್ಲದೆ ಇದ್ದಾಗ ಏನಿರುತ್ತೆ? ಹಾಗೆ ಹೇಳ್ದ ಗೊತ್ತಾಗೋಯ್ತು. ಏನು ಉಂದ? ಮೊದಲನೇ ವರಕ್ಕೆ ಸುಸ್ತು ಬಿದ್ದ. ಎರಡನೇ ವರ ಏನು ಉಂದ? 14 ವರ್ಷ ಕಾಡಿಗೆ ಹೋಗಿ ಕಂದಮೂಲವನ್ನು ತಿನ್ಕೊಂಡಿರ್ಬೇಕು. ಮೂರನೇದು ಉಂದ. ಮೂರನೇದು ಏನು ಕೇಳಬೇಡ. ಎರಡೇ ತಥಾಸ್ತು ಅಂದ್ಬಿಟ್ಟಿದ್ದೀನಿ. ಕೊಟ್ಟ ಮಾತು ತಪ್ಪಲ್ಲ. ಆದರೆ 2 ಕ್ಲಾಸ್ ಆಗ್ತೀನಿ. ಬೇಕಿದ್ದರೆ ಹೂವನ್ನು, ಇಲ್ಲದೇ ಇದ್ದರೆ ನನ್ನ ನಾಲ್ಗಿನ ಸೆಟ್ರೇಟ್ ಮಾಡಿ. ನಾನು ರಾಜ, ನೀ ಪ್ರಜೆ ಒಂದರ್ಥದಲ್ಲಿ. ನಾನು ಗಂಡ, ನೀ ಹೆಂಡತಿ ಒಂದರ್ಥದಲ್ಲಿ. ನಾನು ವರ ಕೊಟ್ಟವನು, ನೀ ವರ ಕೇಳಿರು ಒಂದರ್ಥ. ಹೌದಾ? 3 ಬಿಟ್ಟು ಬೇರೆ ಏನೂ ಇಲ್ಲ. ಎಷ್ಟು ಚೆನ್ನಾಗಿ ಕ್ಲಾಸ್ ಮಾಡ್ತಾನಲ್ಲ. ಅದನ್ನೇ ಮತ್ತೆ ವಿಮರ್ಶೆಯನ್ನು ವಿಮರ್ಶೆ ಮಾಡ್ಕೋಬೇಕಾದ್ರೆ ವಿಭಾಗಗಳನ್ನ ಮಾಡ್ಕೋಬೇಕು. ಗೊತ್ತಾಯ್ತಾ? ನಾ ವರ ಕೊಟ್ಟವನು, ನೀ ವರ ಕೇಳಿದೋಳು, ನೋ ಎಕ್ಸಂಪ್ಷನ್. ಅದಾಯಿತು. ನಾಲಿಗೆ ಕೊಟ್ಟಿದ್ದೀನಿ, ನೀ ಕೇಳಿದ್ದು ಅದನ್ನು ನಾನು ವಾಪಸ್ ಕೇಳೋದು. ಕಾಡಿಗೆ ಹೋಗೋದೇ 14 ವರ್ಷ ಪಟ್ಟಾಭಿಷೇಕ ನಿನ್ನ ಮಗನ ಮಾಡೋದೆ. ಕೊಟ್ಬಿಟ್ಟಿದ್ದೀನಿ. ನಾ ಸಾಯ್ತೀನೋ ಬಿಡ್ತೀನೋ ಅದು ಯಾವುದೂ ಪ್ರಶ್ನೆ ಇಲ್ಲ. ಎರಡನೇದು, ನಾನು ಚಕ್ರವರ್ತಿ, ನೀ ಪ್ರಜೆ. ಈಗ ನಿನ್ನ ತಲೆ ತೆಗೆದು ಬಿಡ್ಬೋದು. ನಾನು ನಿಂಗೆ ಯಾವ ಪಾಪು ಬರೋಲ್ಲ. ಗೊತ್ತಾಯ್ತಾ? ಆದರೆ ಆ ಕೆಲಸ ನಾವು ಮಾಡೋ. ಎರಡನೇದಾಗುತ್ತೆ. ಇನ್ನು ಮೂರನೇದು, ನಾನು ಗಂಡ, ನೀ ಹೆಂಡತಿ. ಮೂರನೇ, ನಾನು ಕೈ ಮುಗಿದು ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದೀನಿ. ಆ 2 ವರಗಳನ್ನು ವಾಪಸ್ ತೊಗೊಂಡು ಬೇರೆ ವರಗಳನ್ನ ಕೇಳು, ಕೊಡ್ತೇನೆ ಅಂತ ದೀರ್ಘ ದಂಡ. ತೊಡೆ ಮೇಲೆ ಕೂತಿದ್ಲಲ್ಲ ಗೌರಮ್ಮ, ಕಣ್ಣಿಂದ ನೀರು ಸುರಿದೋಯ್ತಂತ. ಎಂಥ ರಾಮಕಥಾ ಹೇಳ್ತಾ ಇದ್ದೀನಿ. ಎಂಥ ಸ್ಥಿತಿ ದಶರಥ ಮಹಾರಾಜರು. ಬರುತ್ತೆ ಅಂದರೆ ನಮಗೆ, ನಾವು ಮಾಡ್ತೀವಿ. ಇಲ್ಲ ಮಹತಾಯೇ ಜನ್ಮದಲ್ಲಿ ಪುಣ್ಯ ಮಾಡಿದ್ನಮ್ಮ ನೀನು ಮಾಡ್ಕೊಳತ್ತೆ ಅಂತೀವಿ. ಅದುವೇ ನಮಸ್ಕಾರ ಮಲಗಲ್ಲ. ಈಗ ಅಂತೀವಲ್ಲ ಆಫೀಸಲ್ಲಿ, ಇವನು ಈಗಂತ ಮಹತಾಯಿ ಸಂತೋಷ ಆಯ್ತಮ್ಮ, ಏನು ಪುಣ್ಯ ಮಾಡಿದ್ನಮ್ಮ ಅಂತಲ್ಲ. ಅದು ನಮಸ್ಕಾರದ ಅಪ್ಪ. ಆ ಕಲಿಯ ಸನ್ನಿಧಾನ, ಪತ್ನಿಯ ಸನ್ನಿಧಾನ ಇರೋದರಿಂದ ಗಂಡ ನಮಸ್ಕಾರ ಮಾಡಿ ಕೇಳ್ತಾ ಇದ್ದಾನೆ ಅನ್ನೋ ಕಾಮನ್ ಸೆನ್ಸು ಕೂಡ ಬರಲಿಲ್ಲ. ದೀರ್ಘದಂಡ ಹೊಡೆದ ಮಾತೇ ಇಲ್ಲ. ಕೇಳಿದ್ದಾಗಬೇಕು. ಬೇರೆ ವರ ಇಲ್ಲ, ಇದೇ ವರನೇ. ಚೀರ ವಾಪಸ್ ಮಾಡಿ. ಯಾರು ರಾಮದೇವರ ತಾಯಿನೋ ಅವ್ರ ಮನೆಗೆ ತೊಗೊಂಡೋಗಿ ನನ್ನ ಹಾಕ್ಬಿಡಿ ಅಷ್ಟೇ. ಸುಮಂತು ರಾಮನಿಗೆ ವಿಚಾರವನ್ನು ತಿಳಿಸ್ಬಿಟ್ಟಿದ್ದಾನೆ. ಮನೆಯಲ್ಲಿ ಚಿಕ್ಕ ಮಗು ಹೀಗೆ ನಡೀತಾ ಇದೆ, ಗಂಡ ಹೆಂಡ್ತಿದೆ ಅಂತ. ಭರತ ಊರಲ್ಲಿಲ್ಲ. ಇದ್ದಿದ್ರೇನು ಕೊಂದೇ ಬಿಡ್ತಿದ್ನೋ. ಬಂದಮೇಲೆ ಅದೇ ಮಾಡ್ದ. ಆಯ್ತಾ? ಬಂದ ಮೇಲೆ ಅದೇ ಮಾಡ್ದ. ಆದರೆ ರಾಮ ನನ್ನ ಮೇಲೆ ಪ್ರೇಮ ಮಾಡಲ್ಲ ಅನ್ನಕ್ಕೆ ನಿನ್ನ ತಂಟೆಗೆ ಬರಲ್ಲ ಅಂದ. ಇದೆಲ್ಲ ಯಾರಿಂದ ಆಯಿತು ಅಂದ. ಪಕ್ಕದಲ್ಲಿ ನೋಡ್ದ. ಮುಕ್ತಿ ಆಗಬೇಕಲ್ಲ ಅವಳಿಗೆ. ಒಂದು ಒದ್ದ ಎಲ್ಲೋಗಿ ಬಿದ್ದಲೋ ಗೊತ್ತಿಲ್ಲ. ಗೌರಿ ದೇವರಿಗೆ ಹೇಳ್ತಾಳೆ, ಮಂತ್ರ ಎಲ್ಲೋದ್ಲು ಗೊತ್ತಿಲ್ಲ. ಸೇವತಿ ಮೋಕ್ಷ ಕೊಟ್ಟೋಗಿದ್ದಾಳೆ. ಒಂದು ಜಾಡ್ಸ್ ಒದ್ದ.
ಎಲ್ಲೋದ್ಲು ಅನ್ನೋದು ಗೊತ್ತು. ಇಷ್ಟು ಕತೆ ಗೌರಮ್ಮಂಗೆ ರುದ್ರದೇವರು ಹೇಳಿದರು. ಈ ರಾಮಂಗೆ ತಿಳಿಸಿದ್ರು ವಿಷಯ. ಅಪ್ಪ ತೊಳಲಾಡ್ತಾ ಇದ್ದಾನೆ, ಸಂಕಟ ಪಡ್ತಾ ಇದ್ದಾನೆ ಅಂತ ಗೊತ್ತಾಯಿತು. ಈಗ ಧನುರ್ಧಾರಿಯಾದ ಲಕ್ಷ್ಮಣ ಹೇಳ್ದ, ನಾ ಬಂದಿರೋದು ನಿನ್ನ ಸೇವೆಗೆ, ನಿನ್ನ ನೆರಳು. ನನಗೂ ಹೊಸ್ದಾಗಿ ಮದುವೆ ಆಗಿದೆ, ಹೆಂಡತಿ ಬೇಡ ಅಂದರೂ ನಾ ಬರ್ತೀನಿ. ನನ್ನ ಹೆಂಡ್ತಿನೂ ಅಂತೋಳಲ್ಲ, ನಿಮ್ಮ ಅಣ್ಣನ ನೋಡ್ಕೊಳ್ಳಿ ಅಂತಾಳೆ, ಒಬ್ಬನ್ನೇ ಕಳಿಸ್ಬೇಡಿ ಅಂತಾಳೆ. ನನ್ನನ್ನು ಬೇಡ ಅನ್ಬೇಡ, ನಿನ್ನ ಸೇವೆಗಾಗಿ ನಾ ಅವತಾರ ಮಾಡಿದ್ದೇನೆ, ಆದ್ದರಿಂದ ನಿನ್ನ ನೆರಳು ನನ್ನನ್ನು ಕರ್ಕೊಂಡು ಹೋಗು. ಸರಿ, ಅದೊಂದು ಸ್ವೀಕಾರ. ಸೀತಾಮ್ಮನವ್ರಿಗೆ ವಿಷಯ ಹೋಯಿತು. ಅವಳು ನಾರ್ಮಡಿ ಹುಟ್ಟಿದ್ಲು, ಗಂಡಿಂದ ಒಳ್ಳೆ ಹೊರಟಳು. ವಸಿಷ್ಠ ಕೋಪ ಬಂದು, ಏನಮ್ಮ ನಿನ್ನೇನು ಅವಳು ಕೇಳ್ಕೊಂಡಿಲ್ಲ, ನೀನು ಯಾಕೆ ಕಾಡಿಗೆ ಹೋಗ್ತಿದ್ಯಾ ಅಂದರು. ಏನು ಋಷಿಗಳೇ ಇಂಥ ಮಾತಾಡ್ತಾ ಇದ್ದೀರಿ? ಪಾತಿವ್ರತ್ಯ ಧರ್ಮ ಬೋಧನೆ ಮಾಡಬೇಕು, ಗಂಡ ಹೆಂಡ್ತಿ ಬಿಡಿಸ್ಬೇಕು. ಅದೆಲ್ಲ ಕಲಿಯುಗದಲ್ಲಿ ಡಿವೋರ್ಸ್ ಕೇಸು. ಮದುವೆ ಆಗಿ 15 ದಿನ ಆಯಿತು, ಚೆನ್ನಾಗಿದ್ದಾರೆ ಅಂದರೆ ಏನು ನಿಮಗೆ ಗೊತ್ತಿಲ್ವಾ? ಡಿವೋರ್ಸ್ ಆಯಿತು ಆಗಲೇ, 12ನೇ ದಿನಕ್ಕೆ ಆಗುತ್ತೆ. ಸಪಿಂಡೀಕರಣ ಮಾಡ್ತಾರಲ್ಲ, ಹಾಗೆ 12ನೇ ದಿನವೇ ಡಿವೋರ್ಸ್ ಆಗುತ್ತೆ. ಗೊತ್ತಾಗಲಿಲ್ಲ ರೀ, ಯಾರೋ ಮೋಸ ಮಾಡಿಬಿಟ್ರು. ಈ ಜಾತಕ ನೋಡ್ದು ಜಾತಕ ಕೊಟ್ಟು ಅಂದರೆ ಅದಕ್ಕಿಂತ ದೊಡ್ಡ ಕೆಟ್ಟ ಕೆಲಸ ಇನ್ನೊಂದಿಲ್ಲ. ಅದಕ್ಕೇ ಮ್ಯಾರೇಜ್ ಬ್ಯೂರೋಗಳೇ ಸರಿ. ಅಲ್ಲಿ ಹಾಕ್ಬಿಡಿ, ಅವ್ರವ್ರು ಏನಾರು ಮಾತಾಡಿ. ನಾವು ಇಸ್ಕೊಂಡೇನಾರು ಮಾಡೋಕ್ಕೆ ಹೊರಟ್ರಿ ನೀವು ಅಂದರೆ ಒಳ್ಳೆಯದಾದರೂ ನಿಮ್ಮ ಕಡೆ ಏನು ಬೆಡ್ ತೋರಿಸಲ್ಲ. ಕೆಟ್ಟದ್ದು ಆಯಿತು ಅಂದರೆ ಇದಾನಲ್ಲ ಪುಣ್ಯಾತ್ಮ, ನಮ್ಮ ಪಾಡ ನಾವಿದ್ದು ಬಂದ ಜಾತಕ ಇಟ್ಕೊಂಬಂದ, ಹಂಗೆ ಹಿಂಗೆ ಅಂತ ಹೇಳ್ದ. ಇವನು ಮಾತು ನಂಬ್ಕೊಂಡು ಕೊಟ್ಟು ನಮ್ಮ ತಲೆ ಮೇಲೆ ಚಪ್ಪಡಿ ಎಳೆದ್ಬಿಟ್ಟ. ಆ ಶಾಪ ಅವನ ಮಕ್ಳಿಗೂ ಹಾಗೆ ಆಗೋದು. ಜಾತಕ ಕೊಟ್ಟಿದ್ದೇ ತಪ್ಪಾಯ್ತು. ಬಂದು ಕೇಳ್ಕೊತಾರೆ, ಜಾತಕ ಇದ್ರೆ ಹೇಳಿ, ಅದಿದ್ರೆ ಹೇಳಿ, ಯಾವ್ದಾರು ಇದ್ರೆ ಹೇಳಿ ಅಂತ. ಏನೋ ಇದೆಯಲ್ಲ ಅಂತ ಕೊಟ್ಟಿದ್ದೆ ಆಯ್ತು. ಕಲಿಯುಗದಲ್ಲಿ ಯಾವುದೂ ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅಲ್ಲಿದೆ ಆಫೀಸು, ಅಲ್ಲಿ ಕೊಟ್ಬಿಟ್ರೆ ಆಯಿತು. ನೋಡ್ಕೋತಾರೆ, ಹುಡುಕೋತಾರೆ, ಅವರೇ ಮಾತಾಡ್ಕೋತಾರೆ, ಅವರೇ ಜಾತಕಗಳು ನೋಡ್ಕೊಂಡು ನಮ್ಗೆ ಯಾಕೆ?